ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ನಳ ಬಿಟ್ಟ ನೋಡ್ರಿ, ನಮ್ಮ ಕಡೆ ಪೈಪ್ ಹಚ್ಚಿವ್ರಿ. ಇಲ್ಲಿ ಈ ಕಡೆ ಹಿಂದೆ ಪೈಪ್ ಹಚ್ತೀವ್ರಿ ನಾವು. ಆ ಕಡೆ ನೋಡ್ರಿ, ಇನ್ನ ಇವ್ರು ಮನ್ಕೊಂಡಾರ. ಇವ್ರು ಎದ್ದಿಲ್ರಿ ಇವತ್ತು. ಅಮ್ಮು ನಾನು ಅಷ್ಟೇ ಎದ್ದಿದ್ದೇವ್ರಿ. ನೀರು ತುಂಬಬೇಕ್ರಿ. ಇಷ್ಟೆಲ್ಲ ಭಾಂಡೆನ ತೊಳಿಬೇಕ್ರಿ. ಇಷ್ಟೆಲ್ಲ ಭಾಂಡೆ ತೊಳೆದು ನೀರು ತುಂಬಿ ಮನ್ಕೊಟ್ರೆ ಇವ್ ನೋಡ್ರಿ ಬ್ಯಾಕ್ ಹ್ಯಾಂಗೆ ಓಡಾಡಕತ್ತಾವ ನೋಡ್ರಿ. 10 ದಿವಸ ಐತ್ರಿ ನಳ ಬಿಟ್ಟಿದ್ದಿಲ್ರಿ. 10 ದಿವ್ಸ ನಳ ಬಿಟ್ಟನ್ರಿ ನಮ್ಮ ಮನ್ಯಾಗ್ರಿ. ಇದು ಬ್ಯಾರಲ್ ಹೊರಗೆ ಇಟ್ಟಿದ್ದೆ ರೀ. ಅದು ಚಿಕಡೆ ಬ್ಯಾರಲ್ ಒಳಗೆ ಇತ್ತು ಮೊದಲೇ. ಇದೂ ಬ್ಯಾರಲ್ ಒಳಗೆ ತೊಗೊಂಬಂದು ಇಟ್ಟಿನಿ. ಯಾಕಂದ್ರೆ ಎಲ್ಲ ದೂಸದು ಬೀಳಾಕತ್ತಿತ್ತು ಗಿಡನ. ಹಿಂದಿನ ಬಾಗಿಲಿಗೆ ಇಟ್ಟಿದ್ದೀವಿ ನಾವು. ಸಂಟ್ಯಾಕ್ಸ್ನೂ ಐತ್ರಿ, ದೊಡ್ಡ ಸಂಟ್ಯಾಕ್ಸ್. ಅದು ಹೊರಗೆ ಇಟ್ಟಿವ್ರಿ ಅದನ್ನು. ಮತ್ತು ಇದು ಬ್ಯಾರಲ್ ತೊಗೊಂಬಂದು ಇದನ್ನು ಒಳಗೆ ಇಟ್ಬಿಟ್ಟೀನಿ ರೀ. ಈಗೆಲ್ಲ ಭಾಂಡೆ ಅದೆಲ್ಲ ತೊಳ್ಕೊಬೇಕ್ರಿ. ಯಾಕಂದ್ರೆ ನಳ ಬಂದಾಗ ಎಲ್ಲ ಸ್ವಚ್ಛ ಅಲ್ರಿ. ನೀರು ಇರ್ತಾವೆ, ಪಟ ಪಟ ಅಂತ ಕೆಲಸನೂ ಆಗ್ತಾವೆ. ಹಾಗಾಗಿ ಮುಂಜಾನೆ ರೋಜಾ ಮಾಡಕ್ಕೆ ಎದ್ದಿದ್ದೇವಲ್ರಿ ಸೆಹರಿಗೆ. ಚಲೋ ಐತ್ರಿ. ಅವಾಗೆ 5ಕ್ಕೆ ನಳ ಬಂದುಬಿಟ್ಟು ರೀ. ಎಲ್ಲ ಕೆಲಸ ಜಲ್ದಿ ಆತಿ, ಚಲೋ ಐತವ ಅಂಥೇಳಿ ಮಾಡ್ಕೊಳಕತ್ತೀನಿ ನೋಡ್ರಿ ಎಲ್ಲ ಕೆಲಸ. ಹುಡುಗರು ಮನ್ಕೊಂಡವ್ರಿ. ನೇಹಾನವ್ರು ಇವತ್ತು ನೇಹಾವ್ರ ಸಾಲಿ ಸೂಟಿ ಐತ್ರಿ. ಇವತ್ತು ನೇಹಾ ಮನ್ಯಾಗೆ ಅದಾಳ್ರಿ, ಹೋಗಿಲ್ರಿ ಆಕಿ. ಹಂಗಂಥೇಳಿ ಎಲ್ಲ ಕೆಲಸ ಮುಗ್ದೈತ್ರಿ. ಈಗ ಸ್ವಲ್ಪ ಸಂತಿಗೆ ಹೊಂಟಿವ್ರಿ. ಇಲ್ಲಿ ನಮ್ಮ ಮನೆ ಮುಂದೆ ಸಂತಿ, ನಮ್ಮ ಮನೆ ಹತ್ರ ಇವತ್ತು ಗುರುವಾರ ಬಾಜಾರ್ ಇರ್ತೈತ್ರಿ. ಅಲ್ಲಿ ಹೋಗಿ ಸ್ವಲ್ಪ ಸಂತಿ ಇಲ್ರಿ, ಏನು ಮನ್ಯಾಗ ಕಾಯಿಪಲ್ಲೆ ಇಲ್ರಿ, ತೊಗೊಂಡು ಬರ್ತೀವ್ರಿ ಹೋಗಿ. ನಡಿಯಮ್ಮ ಹೋಗಮ್ಮ. ಮನ್ಯಾಗ ಸಂತಿ ಏನೂ ಇಲ್ರಿ, ಅಂದ್ರೆ ತರಕಾರಿ ಏನೂ ಇಲ್ರಿ. ಅದಕ್ಕೆ ಇಲ್ಲಿ ನಮ್ಮ ಮನೆ ಹತ್ರ ತರಕಾರಿ ಇರ್ತೈತಿ. ನಮ್ಮ ಮನೆ ಹತ್ರ ಇಲ್ಲೇ ತರಕಾರಿ ಕೂತಿರ್ತೈತ್ರಿ, ಹೋಗಿ ತೊಗೊಂಬರ್ತೀವ್ರಿ. ಟಮಾಟಿ ಉಳ್ಳಾಗಡ್ಡಿ ಅಂದ್ರೆ ಏನೂ ಇಲ್ಲ. ಮತ್ತು ಟಮಾಟಿ ಉಳ್ಳಾಗಡ್ಡಿ ಇದು ನಾನು ಬಿಡ್ತಿದ್ದೆ ರೀ. ಮೊದಲೇ ರೋಜಾ ಒಂದಿದ್ದೀನಿ, ಬಿಸ್ಲಾಗ ಎಲ್ಲಿ ಹೋಗ್ಬೇಕವ ಅಂಥೇಳಿ ಇರಲಿ ಹಾಗೆ ಹೋಗಿ ತೊಗೊಂಬರ್ತೀನಿ ರೀ. ನೋಡಿ ಫ್ರೆಂಡ್ಸ, ಈಗ ರೋಜಾ ಬಿಡೋ ಟೈಮ್ ಆಗಿತ್ತು ರೀ. ರೋಜಾ ಬಿಡಾಕತ್ತೀವಿ ನೋಡ್ರಿ. ಇವ್ರಿಗೆ ನೋಡ್ರಿ, ಇಲ್ಲಿ ನಾವು ಈಗ ರೋಜಾ ಅದೆಲ್ಲ ಬಿಡೋದಾಗಿತ್ತು ರೀ. ಈಗ ಸಂಜೆಗೆ ಅಡುಗೆ ಮಾಡಕತ್ತೀನಿ ರೀ ನಾನು. ಸಾರಿ ರೀ ಫ್ರೆಂಡ್ಸ, ನಿಮ್ಗೆ ಮಾರ್ಕೆಟ್ಗೆ ಹೋಗಿ ಏನು ತೊಗೊಂಬಂದಿನೆಲ್ಲ ತರಿಸೋದು ಆಗಿಲ್ಲ ರೀ. ಸ್ವಲ್ಪ ಬೇರೆ ಕೆಲಸ ಆಯ್ತು ಅಂಥೇಳಿ ಹಾಗೆ ಬಿಟ್ಟಿರಿ. ಮತ್ತು ರೋಜಾ ಬಿಡೋ ಟೈಮೇ ಆಗಿತ್ತು ಅಂಥೇಳಿ ಹಂಗೆ ಲೇಟ್ ಆಗ್ತಿತ್ತವ ಅಂಥೇಳಿ ಮತ್ತೆ ಬಿಟ್ಟಿರಿ, ತರಿಸಿಲ್ರಿ ನಾನು. ಈಗ 4 ತತ್ತಿ ಅದು ತರಿಸಿದ್ದೆ ರೀ ನಾನು. ತರಿಸಿ ಇಲ್ಲಿ ನುಗ್ಗಿಕಾಯಿ ಸಾರು ಮಾಡೋಕೆ ನುಗ್ಗಿಕಾಯಿ ಇಟ್ಟೀನಿ ರೀ. ಸ್ವಲ್ಪ ಉಪ್ಪು ನೀರು ಹಾಕಿ ಬೇಯ್ಸಕ್ಕೆ ಇಟ್ಟೀನಿ ರೀ ನುಗ್ಗಿಕಾಯಿ. ಆಚೆ ಕಡೆ ಬ್ಯಾಳೆ ಸಾರು ಇಟ್ಟೀನಿ ರೀ ಕುಕ್ಕರ್ನಾಗ ಬ್ಯಾಳೆ ಸಾರು ರೆಡಿ ಇತ್ತಂದ್ರೆ ಒಗ್ಗರಣೆ ಕೊಟ್ಬಿಡ್ಬೇಕಂಥೇಳಿ ಈ ಅಡುಗೆ ನಡ್ಸೀನಿ ನಾನು. ಸಂಜೆ ಊಟಕ್ಕೆ ಅಡುಗೆ ರೀ. ಏನು ದಿನ ಎದ್ದು ಏನು ಮಾಡ್ಬೇಕಂತ ಅದೇ ಬೇಸರ ಅಲ್ಲೈತ್ರಿ. ಅಷ್ಟೇನು ತರಕಾರಿ ಇದ್ದಿದ್ದಿಲ್ಲ ರೀ. ಯಾಕಂದ್ರೆ ಲೇಟಾಗಿ ಹೋಗಿದ್ದಿಲ್ಲ ರೀ ನಾನು ತರಕಾರಿ ತೊಗೊಂಬರಕ್ಕೆ. ಎಲ್ಲ ಹೋಗಿತ್ತು ರೀ. ಎಷ್ಟು ಸಿಕ್ತು ಅಷ್ಟೇ ತೊಗೊಂಬಂದೆ. ಮತ್ತು ದೊಡ್ಡ ಮಾರ್ಕೆಟ್ಗೆ ಹೋದ್ರೆ ಆಯಿತು, ಅಲ್ಲೇ ಮತ್ತೆ ಹೋದಾಗ ತೊಗೊಂಬಂದ್ರೆ ಆಯ್ತು ಅಂಥೇಳಿ ಅಷ್ಟೇ ತೊಗೊಂಬಂದಿನಿ ನೋಡ್ರಿ. ಇದಿಷ್ಟು ಮಾಡಿ ಮತ್ತು ಅನ್ನ ಸಾರು ಚಪಾತಿ ಪಲ್ಯ ಅಷ್ಟು ಮಾಡ್ಬೇಕು ರೀ. ಮೆಂತ್ಯ ಪಲ್ಯ ಮಾಡ್ಬೇಕು ರೀ. ಅದೆಷ್ಟು 4 ತತ್ತಿ ಎಲ್ಲ ಕುದಿಸಿಡ್ಬೇಕು ರೀ. ಇದು 4 ತತ್ತಿ ಬೊಗಣ್ಯಾಗ ಹಾಕಿ ನೋಡ್ರಿ ಇಲ್ಲಿ. ನೋಡ್ರಿ, ನಾನು ಇದ್ದಷ್ಟರಲ್ಲೇ ಮಾಡ್ಕೊಂಡು ಹೋಗ್ತೀನಿ ರೀ. ಅದು ಇದು ಅಂತೇನೂ ಇಲ್ಲರಿ. ಎಷ್ಟು ಇರ್ತೈತೆ ಅಷ್ಟು ಮಾಡ್ಕೊಂಡು ಹೋಗುದ್ರಿ. ಅದು ಇದು ಅನ್ಕೋತ ಕೂತ್ರೆ ಅದು ನಡೆಯಲ್ರಿ ಸುಮ್ಮನೆ, ಹೌದಿಲ್ರಿ. ಹಾಗಾಗಿ ಇದ್ದಷ್ಟರಲ್ಲೇ ಮಾಡ್ಕೊಂಡು ಹೋಗೋದು ನೋಡ್ರಿ. ಈಗ ನೋಡ್ರಿ, ನಾನು ಇವತ್ತು ಗುರುವಾರ ಅಲ್ರಿ, ಮುಂಜಾನೆ ದೇವ್ರ ದೀಪನೇ ಹಚ್ಚಿದ್ದಿಲ್ರಿ. ಹಾಗಾಗಿ ನಳ ಅದು ಬಂದಿದ್ವಲ್ರಿ, ಹಾಗೆ ಮರೆತೇ ಬಿಟ್ಟಿದ್ದೆ. ಯಾಕಂದ್ರೆ ದೇವ್ರ ದೀಪ ಹಚ್ಚಿದ್ರೆ ನನಗೆ ಮನಸ್ಸು ಶಾಂತಿ ಇರ್ತೈತೆ ರೀ. ಮನ್ಯಾಗ ಚಲೋ ರೀ.
ದೇವ್ರ ದೀಪ ಹಚ್ಚಬೇಕು ರೀ. 2 ಹೊತ್ತು ಹಚ್ಚಿದ್ರು ಭಾಳ ಚಲೋ ರೀ. ಮನಸ್ಸು ಶಾಂತಿ ಇರ್ತೈತೆ ನೋಡಿರಿ. ನಾನು ದೇವ್ರ ದೀಪ ಹಚ್ಚಾಕತ್ತೀನಿ. ದೇವ್ರ ದೀಪ ಹಚ್ಚಿದ್ರೆ ಚಲೋ ಅನ್ನಿಸ್ತೈತೆ ರೀ ಮನ್ಯಾಗ. ಶಾಂತ ಅಂದ್ರೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತೆ ನೋಡಿರಿ. ಈಗ ದೇವ್ರ ದೀಪ ಹಚ್ಚಿ ಮುಂದಿನ ಕೆಲಸ ನೋಡಿರಿ. ಚಾ ರೀ ಒಂದೇ ಟೈಮ್ ಕುಡಿಯಾಕತ್ತೀವಿ ರೀ ಈಗ. ಮುಂಜಾನೆ ಅಷ್ಟೇ ರೀ. ಏನು ರೋಜಾ ಮಾಡಕ್ಕೆ ಎದ್ದಿರ್ತೀವಲ್ಲ ರೀ, ಮುಂಜಾನೆ ಒಂದೇ ಟೈಮ್ ಚಾ. ಮತ್ತು ಸಂಜೆಗೆ ಒಲ್ಲ ಅನ್ನಿಸ್ತೈತೆ ರೀ. ರೋಜೆ ಇರ್ತೀವಲ್ಲ ರೀ, ಮುಂಜಾನೆ ಚಂತನ ಈ ರೋಜೆ ಬಿಡೋಣ ಒಂದು ಗಿಲಾಸ್ ನೀರು ಕುಡಿತೀವಲ್ಲ ರೀ, ಅಷ್ಟೇ ಹೊಟ್ಟೆ ತುಂಬಿಡ್ತೈತೆ ರೀ. ಚಂದನ ಒಂಥರ ಆಗ್ತಿರ್ತೈತೆ ರೀ ಅದು. ಆಮೇಲೆ ರೋಜಾ ಬಿಟ್ಟು ಬಿಡೋಣ, ಸಂಜೆಗೆ ರೋಜಾ ಬಿಡೋಣ, ಏನು ಕೊಟ್ಟು ಏನು ಇದ್ರೂ ತಿನ್ನೋಕ್ವಲ್ಲ ಅನ್ನಿಸ್ತೈತೆ ರೀ. ನೀರು ಕುಡಿದ ಮೇಲೇ ಹೊಟ್ಟೆ ತುಂಬಿಡ್ತೈತೆ, ಆ ಥರ ಆಗ್ಬಿಡ್ತೈತೆ ರೀ. ಈಗ ದೇವ್ರ ದೀಪ ಹಚ್ಚಿ ಮುಂದಿನ ಕೆಲಸ ನೋಡಿರಿ. ಈಗ ಚಪಾತಿ ಹಿಟ್ಟು ನಾದಿ ಇಟ್ಟೀನಿ ರೀ. ಅದೆಷ್ಟು ನುಗ್ಗೆಕಾಯಿ ಸಾರು ಮಾಡಿ ಆಚೆ ಕಡೆ ಅನ್ನಕ್ಕಿಟ್ಟು ಚಪಾತಿ ಇಷ್ಟು ಮಾಡ್ಬೇಕು ರೀ. ಅದು ಬರ್ಷನ್ ಒಂದು ಯಾವಾಗ ಬರೀ ಹೇಳೋದೇ ಆಗೈತೆ ನನಗೆ ರೀ. ಯಾವಾಗ ಒಯ್ದು ಕೊಡ್ತೀನೋ ಗೊತ್ತಿಲ್ಲ ನೋಡಿರಿ. ಯಾಕಂದ್ರೆ ಇದು ಈಚೆ ಕಡೆದಾರಿ ದೊಡ್ಡ ಒಲೆ ಭಾಳ ಸಣ್ಣ ಹತ್ತೈತೆ ರೀ. ಅದ್ರ ಮೇಲೆ ಜಲ್ದಿ ಅಡುಗೆ ಆಗೋದಿಲ್ಲ ರೀ. ಈಚೆ ಕಡೆದು ಒಂದೇ ಐತ್ರಿ. ಅದನ್ನು ಅಷ್ಟು ಫಾಸ್ಟ್ ಇಲ್ಲ ರೀ, ಸ್ಲೋ ಐತ್ರಿ ಭಾಳ. ಅದಕ್ಕೆ ಅಡುಗೆ ಮಾಡೋದೆಲ್ಲ ಲೇಟೇ ಆಗಾಕತ್ತೈತೆ ರೀ. ಅದು ಹೊಸ ಒಲೆ ತೊಗೊಂಡ್ರು ಏನೂ ಫೈದೆ ಇಲ್ಲಾರ್ದಂಗೆ ಆಗಿಬಿಟ್ಟೈತೆ ರೀ. ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರು ಕಡಿಮೆ ರೀ. ಎಷ್ಟು ಕೆಲಸ ಮಾಡಿದ್ರು ಇನ್ನೊಂದು ಕೆಲಸ ಇದ್ದೇ ಇರ್ತೈತೆ ರೀ. ಚಂತನ ಮಾಡಿದ್ರು ಮನ್ಯಾಗ ಚಂತನ ಮಾಡಿದ್ರು ಒಂದು ಕೆಲಸ ಇದ್ದೇ ಇರ್ತೈತೆ ರೀ. ಮತ್ತು ಅಂತಾರೆ ಮನ್ಯಾಗ ಗಂಡ್ಮಕ್ಳು, ಏನು ಕೆಲಸ ಮಾಡೀರಿ ನೀವು, ಏನು ಕೆಲಸ ಮಾಡ್ತೀರಿ ಮನ್ಯಾಗ ಇದ್ಕೊಂಡು ಅಂತಾರೆ ರೀ. ಎಷ್ಟು ನಾವು ಚಂದ ಮುಂಜಾನೆ ಹಿಡಿದು ಚಂತನ ಎಷ್ಟು ಕೆಲಸ ಮಾಡ್ತೀವಿ, ಅದು ಲೆಕ್ಕಕ್ಕೆ ಇರಲ್ಲ ರೀ ನಮ್ಮ ಮಾಡಿದ್ದು. ಈ ಚಪಾತಿ ಹಿಟ್ಟು ನಾದೀನಿ ರೀ. ಚಪಾತಿ ಮಾಡ್ತೀನಿ ರೀ ಈಗ. ನುಗ್ಗೆಕಾಯಿ ರೆಡಿ ಆಗಿತ್ತು ರೀ ಈಗ. ಐತ್ರಿ ಈಗ ದೇವ್ರ ದೀಪ ಅದು ಹಚ್ಚೋದಾಗಿತ್ತು ರೀ. ಈಗ ಚಪಾತಿ ಹಿಟ್ಟು ನಾದಿ ಇಟ್ಟಿದ್ದೆ ಅಲ್ರಿ, ಈಗ ಚಪಾತಿ ಮಾಡಾಕತ್ತೀನಿ ನೋಡಿರಿ. ಚಪಾತಿ ಇಷ್ಟು ಮಾಡಿ ಐತ್ರಿ ಊಟ ಮಾಡೋದ್ರಿ. ಯಾಕಂದ್ರೆ ಮಕ್ಕಳಿಗೂ ಹಸಿವಾಗ್ಬಿಟ್ಟೈತೆ ರೀ. ಸುಮ್ಮನೆ ಅದು ಗ್ಯಾಸ್ ಒಲಿ ಸಣ್ಣದೈತೆ ಅಂಥೇಳಿ ಅಡುಗೆ ಲೇಟ್ ಆಗಾಕತ್ತೈತೆ ರೀ. ಇಲ್ಲಿಕಂದ್ರೆ ಜಲ್ದಿ ಪಟ್ಟನೆ ಅಂಥೇಳಿ ಅಡುಗೆ ಆಗ್ಬಿಡ್ತೈತೆ ರೀ. ಇದ್ದಷ್ಟರಲ್ಲೇ ಮಾಡ್ಕೊಂಡು ಹೋಗೋದು ನೋಡ್ರಿಪ್ಪ. ಮತ್ತು ಯಾಕಂದ್ರೆ ಎಷ್ಟು ಇರ್ತೈತಲ್ರಿ ಅಷ್ಟೇ ಮಾಡ್ಕೊಂಡು ಹೋಗ್ಬೇಕಲ್ರಿ. ಅದುವೇ ಜೀವನ ರೀ. ನೋಡಿರಿ ಚಪಾತಿ ರೆಡಿ ಆಗಾಕತ್ತಾವ್ರಿ. ಈ ಚಪಾತಿ ರೆಡಿಯಾಗಿ ಆಗಾನ ಊಟ ಮಾಡಿಬಿಡ್ತೀರಿ. ಎಲ್ಲ ರೆಡಿ ಆಗೈತ್ರಿ ಈಗ. ನೋಡಿರಿ, ನಮ್ಮ ಯಾರು ಹೊಸದಾಗಿ ವಿಡಿಯೋ ನೋಡಾಕತ್ತೀರಲ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ. ಸ್ಕಿಪ್ ಮಾಡಲಾರ್ದೇನೆ ವಿಡಿಯೋ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗ್ತೈತಿ. ಸಪೋರ್ಟ್ ಮಾಡಿ. ಮತ್ತು ಯಾವ ಥರ ಏನು ನಮ್ಮದು ಏನಾರ ನಮ್ಮಿಂದ ತಪ್ಪಾಗೈತಿ ಅಂಥೇಳಿ, ತಪ್ಪು ಅನ್ನಿಸ್ತಂತಂದ್ರೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನಮಗೂ ಗೊತ್ತಾಗ್ತೈತಿ. ಯಾಕಂದ್ರೆ ನಾವು ಈ ತಪ್ಪು ಮಾಡೀವಿ, ಈ ತಪ್ಪು ನಾವು ಮಾಡಾಕತ್ತೀವಿ ಹಂಗಂತೇಳಿ ಸರಿಪಡಿಸ್ಕೋತೀವಿ ರೀ ಫ್ರೆಂಡ್ಸ್ ನಾವು. ಆಯ್ತು ಫ್ರೆಂಡ್ಸ್, ಬಾಯ್. ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಸಪೋರ್ಟ್ ಮಾಡಿ ಆದಷ್ಟು ಬೇಗ. ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್, ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.